ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCT 2024 ಆಪ್ಷನ್ ಎಂಟ್ರಿಗೆ ಕಾಲರ್ ಲಿಸ್ಟು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಮಗೆ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಬೆಸ್ಟ್ ಕಾಲೇಜ್ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಕ್ಯಾಟಗರಿ ವೈಸು ಟಾಪ್ ಟು ಲೋ ಕಾಲೇಜ್ ರೆಡಿ ಮಾಡ್ಕೊಡ್ತೀವಿ. ನಿಮ್ಮ ಕ್ಯಾಟಗರಿ ಅರೌಂಡ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಯಾವ ಕಾಲೇಜಿಂದ ಅದರದ್ದು ಕೂಡ ಲಿಸ್ಟ್ ಕೊಡ್ತೀವಿ ನಿಮಗೆ. ಆಮೇಲೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀವಿ ಮತ್ತು ನಿಮಗೆ ಪರ್ಸನಲ್ ಗೈಡೆನ್ಸು 1-to-1 ಸೆಷನ್ ಕೂಡ ಇರುತ್ತೆ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನು ಆಪ್ಷನ್ ಎಂಟ್ರಿ ಇದೇ ರೀತಿ ಇರುತ್ತೆ ಪ್ಯಾಟರ್ನು. ಯಾವ ರೀತಿ ನಿಮಗೆ ಪ್ರಯಾರಿಟಿ ವೈಸು ರೆಡಿ ಮಾಡ್ಕೋಬೇಕು ಲಿಸ್ಟ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವುದೇ ರ್ಯಾಂಕ್ ಇರಲಿ, ನಿಮ್ಮದು 20,000 ಇರಲಿ, ಓಕೆ 20,000 ಇರಲಿ, 15,000 ಇರಲಿ, ಓಕೆ ಇಲ್ಲ 50,000 ಇರಲಿ, ಯಾವುದಾದ್ರಿರಲಿ. ಆದರೆ ನೀವೇನು ಮಾಡಬೇಕಂದ್ರೆ ಟಾಪ್ ಟು ಲೋ ಕಾಲೇಜ್ನ ಲಿಸ್ಟ್ನೇ ರೆಡಿ ಮಾಡ್ಕೋಬೇಕಾಗತ್ತೆ. ಯಾಕೆ ಹೇಳಿ? ಯಾಕಂದರೆ ಪಾಸಿಬಿಲಿಟಿ ಇರುತ್ತೆ ನಿಮ್ಮ ಟಾಪ್ ಕಾಲೇಜಲ್ಲಿ. ಆಮೇಲೆ ಫಸ್ಟು ಆಪ್ಷನ್ನು ನಿಮ್ದು ಏನು ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೀವು ಸಾಫ್ಟ್ವೇರಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ, ನೀವು CS ಬ್ರ್ಯಾಂಚು ಹೋಗ್ಬೇಕಂತ ಅಂದ್ಕೊಳ್ಳಿ, ಫಿಕ್ಸು. ನಾವು ಬೇರೆ ಬ್ರ್ಯಾಂಚ್ ಇಲ್ಲ, CS ಅಥವಾ ಅದರ ಸಬ್ ಬ್ರ್ಯಾಂಚಸ್ಸು IAS, ಓಕೆ AML ಈ ಬ್ರ್ಯಾಂಚಸ್ಗೆಲ್ಲ ಹೋಗ್ಬೇಕಂತ ನೀವು ಫಿಕ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ. ನೀವು ಏನು ಮಾಡಬೇಕಾಗತ್ತಂದರೆ ಫಸ್ಟು ಟಾಪ್ 10 ಕಾಲೇಜಲ್ಲಿ ನೀವೇನು ಮಾಡ್ಬೇಕಂದ್ರೆ ನೀವು CS ಹೋಗ್ಬೇಕು ಅಂದ್ಕೊಂಡ್ರೆ, ಇನ್ ಕೇಸ್ ಒಬ್ಬೊಬ್ಬರು ನೆಕ್ಸ್ಟ್ ಇನ್ನೊಂದು ಪ್ರಯಾರಿಟಿ ಹೇಳ್ತೀನಿ ನಿಮಗೆ. ಇನ್ನೊಂದು ಪ್ರಯಾರಿಟಿ ಏನಿದೆ, ನಮಗೆ ಟಾಪ್ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಾದರೂ ಪರವಾಗಿಲ್ಲ ಅನ್ನೋರು ಭಾಳ ಜನ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಟಾಪ್ ಕಾಲೇಜಲ್ಲಿ ನನಗೆ CS IAS EC ಸಿಕ್ಕರೆ ಸಾಕು, EC ಸಿಕ್ಕರೆ ಸಾಕು, ನಾನು ಹೋಗ್ತೀನಿ ಅನ್ನೋರು ಇರ್ತಾರೆ. ಅದಕ್ಕೋಸ್ಕರ ನಾನು ಪಾಸಿಬಿಲಿಟಿ ಚೆಕ್ ಹೇಳ್ತೀನಿ ನಿಮಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ. ಇನ್ ಕೇಸು ನೀವು CS ಮಾಡಬೇಕಂತ ಅಂದ್ಕೊಂಡಿದ್ರೆ, ಓಕೆ ಇನ್ ಕೇಸ್ ನೀವು CS ಸಬ್ ಬ್ರಾಂಚ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ರ್ಯಾಂಕಿಂಗು ಎಷ್ಟಾದರೂ ಬರಲಿ, 15,000 10,000 ಬರಲಿ. ಆದರೆ ಫಸ್ಟ್ ಪಾಸಿಬಿಲಿಟಿ ನೀವು ಯಾವ ರೀತಿ ಲಿಸ್ಟ್ ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟು ಟಾಪ್ ಕಾಲೇಜಸ್ನ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಟಾಪ್ 10 ಕಾಲೇಜು ಅದರಲ್ಲಿ ನೀವು ಏನು ಮಾಡಬೇಕಂದ್ರೆ ಫಸ್ಟು ಈಗ ಫಾರ್ ಎಕ್ಸಾಂಪಲ್ ನಿಮಗೆ CS ಪ್ರಯಾರಿಟಿ ಅಂತ ಅಂದ್ಕೊಳ್ಳಿ. ನಾನು ಇನ್ನು ಸಬ್ ಬ್ರಾಂಚು IAS ಇಲ್ಲೇ IAS ಹಾಕೋಬೋದು ಬೇಕಂದರೆ. ಇಲ್ಲಾಂದರೆ ನೀವೇನು ಮಾಡಬೇಕಂದ್ರೆ ಫಸ್ಟ್ CS ನಿಮ್ಮ ಪ್ರಯಾರಿಟಿ ಇತ್ತಂದರೆ ನೀವೇನು ಮಾಡಬೇಕಂದ್ರೆ CS1 CS2 CS3 ಇಲ್ಲಿ 4 ನನಗೆ 5 6 7 8 9 10 ಕಾಲೇಜ್ ತನಕ ಹಾಕ್ಬೋದು. ಓಕೆ ಇನ್ ಕೇಸು ನೆಕ್ಸ್ಟ್ ನಿಮಗೆ ಫಾರ್ ಎಕ್ಸಾಂಪಲು ನಿಮಗೆ RVLೇ ನನಗೆ CS IAS ಯಾವುದೂ ಸಿಕ್ಕರು ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ಬೋದು ಅಂದರೆ ಆಪ್ಷನ್ ಇನ್ನೊಂದು ಪ್ರಯಾರಿಟಿ ಏನಂದರೆ ಇಲ್ಲಿ ನೋಡಿ, ಇಲ್ಲೇ 2 ಆಮೇಲೆ CS ಅಲ್ಲೇ ನಂಗೆ ಬೇಕಂದರೆ 3 4 ಇದೇ ರೀತಿ ಕೂಡ ಹಾಕ್ಬೋದು. 5 6 7 8 ಈ ರೀತಿ ನೀವು ರೆಡಿ ಮಾಡ್ಕೋಬೋದು. ಓಕೆ ನೆಕ್ಸ್ಟು ನಿಮಗೆ 5th ಕಾಲೇಜು 6th ಕಾಲೇಜು 7th ಕಾಲೇಜು ಟಾಪ್ 10 ಕಾಲೇಜು ಆ ರೀತಿ ನೀವು ಮಾಡ್ಕೋಬೋದು. ಓಕೆ ಅದೇ ಕಾಲೇಜ್ ನನಗೆ ಪ್ರಯಾರಿಟಿ ಇದ್ದರೆ, ಇಲ್ಲಾಂದರೆ ನೀವು ಫಸ್ಟ್ CS ಹಾಕೊಂಡು ಫಸ್ಟ್ ನಿಮ್ಮ CS ಬ್ರ್ಯಾಂಚ್ ಪ್ರಯಾರಿಟಿ ಅಂತಂದರೆ ಫಸ್ಟ್ ನೀವು CS ಹಾಕ್ಕೊಂಡು ಆಮೇಲೆ ಬೇಕಾದ್ರೆ IAS ಹಾಕೋಬೋದು. ಓಕೆ ಸೊ ಇದೇ ರೀತಿ ನಿಮ್ದು ಇನ್ ಕೇಸ್ 20,000 ಪ್ಲಸ್ ಇತ್ತು ಅಂದ್ಕೊಳ್ಳಿ, ಇವು ಪಾಸಿಬಿಲಿಟಿ ಇಲ್ಲ ಅಂದ್ರೂ ಫಸ್ಟು ಟಾಪ್ 10 ಕಾಲೇಜ್ನ ಈ ರೀತಿ ಹಾಕಿ ಆಮೇಲೆ ನಿಮ್ಮ ಪಾಸಿಬಿಲಿಟಿ ಇರೋ ಕಾಲೇಜ್ ಇರುತ್ತಲ್ಲ. ಯಾಕಂದರೆ ಇಲ್ಲಿ ಸಿಗ್ಬೋದು, ಯಾಕಂದರೆ ಇದ್ರ ಮ್ಯಾಟ್ರು ಕ್ಯಾಟಗಿರಿ ಮೇಲೆ ಮ್ಯಾಟ್ರ್ ಆಗುತ್ತೆ. ಓಕೆ ಇನ್ ಕೇಸು ನಿಮ್ಮ ರ್ಯಾಂಕ್ ಒಳಗಡೆ ಫಾರ್ ಎಕ್ಸಾಂಪಲ್ ನಿಮ್ಮ 20,000 ಅಂದ್ಕೊಳ್ಳಿ, ಇದ್ರ ಕೆಳಗಡೆ ಎಷ್ಟು ಜನ ನಿಮ್ಮ ಕ್ಯಾಟಗರಿ ಇದ್ದಾರಲ್ಲ ಅದು ಮ್ಯಾಟ್ರ್ ಆಗುತ್ತೆ. ಇನ್ ಕೇಸು ಕಡಿಮೆ ಜನ ಇದ್ದರೆ ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೊಬೇಡಿ, ಟಾಪ್ ಟು ಲೋನೇ ಹಾಕಿ. ಓಕೆ ಫಸ್ಟ್ ಇನ್ ಕೇಸ್ ನಿಮ್ಮ ಟಾಪ್ 10 ಕಾಲೇಜಲ್ಲಿ ನಿಮಗೆ CS IAS ನಿಮ್ಗೆ ಫಿಕ್ಸ್ ಇದ್ದ ನೀವು CS ಮಾಡಿದ್ರೆ IAS ಹಾಕೊಂಡು ಆಮೇಲೆ 11th ಕಾಲೇಜಿಂದ ಸ್ಟಾರ್ಟ್ ಮಾಡಿ. 11th ಕಾಲೇಜಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಯಾರಿಟಿ. ಓಕೆ ಈ ಫಾರ್ ಎಕ್ಸಾಂಪಲ್ 11th ಕಾಲೇಜು ಭಾಳ ಚೆನ್ನಾಗಿತ್ತು ಅಂತ ತಿಳ್ಕೊಳ್ಳಿ. ಆ 11th ಕಾಲೇಜಲ್ಲಿ ನಿಮಗೆ ಅಲ್ಲೇ ನಿಮಗೆ 22 23 ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲು. ಅಲ್ಲೇ ನೀವು CS IAS ಹಿಂಗೆ ಹಾಕೋತ ಹೋಗಿ. ಓಕೆ ಇಲ್ಲಾಂದರೆ ನಿಮ್ಮ CS ಫಸ್ಟ್ ಬೇಕಂದರೆ CSಗಳು ಎಲ್ಲ ನೆಕ್ಸ್ಟು 11 12 13 14 ಕಾಲೇಜ್ಗಳು ಹಾಕ್ತಾ ಹೋಗಿ. ಆಮೇಲೆ ಇಲ್ಲಿ ಲಿಮಿಟ್ ಇರಲ್ಲ ನಿಮಗೆ, ಆಪ್ಷನ್ ಎಂಟ್ರಿಯಲ್ಲಿ ಲಿಮಿಟ್ ಇರಲ್ಲ. ಓಕೆ ಯಾವುದೇ ಲಿಮಿಟ್ ಇರಲ್ಲ. ಸೊ ನೀವು ಎಷ್ಟಾದರೂ ಕಾಲೇಜ್ನ ಎಂಟ್ರ್ ಮಾಡ್ಬೋದು. ಓಕೆ ಸೊ ಆಪ್ಷನ್ ಎಂಟ್ರಿಯಲ್ಲಿ ಇದೇ ರೀತಿ ಇರುತ್ತೆ. ಇಲ್ಲಿ ಫಸ್ಟು ಕೋಡ್ ಇಂಪಾರ್ಟೆಂಟು, ಕೋಡ್ ಬರ್ಕೊಳ್ಳಿ. ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರುತ್ತೆ, ಅದಾದ ತಕ್ಷಣ ಇಲ್ಲಿ ಫೀಸ್ ಇರುತ್ತೆ, ಆಮೇಲೆ ಇಲ್ಲಿ ಬ್ರ್ಯಾಂಚ್ ಇರುತ್ತೆ. ಇಲ್ಲಿ ನಿಮ್ಮ ಬ್ರಾಕೆಟಲ್ಲಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಪ್ರಯಾರಿಟಿ ಕೊಡ್ತಾ ಹೋಗ್ಬೇಕು ನೀವು 1 2 3 4 5 6 ಅಂತ. ಓಕೆ ನೆಕ್ಸ್ಟ್ ಇದೊಂದು ಪಾಸಿಬಿಲಿಟಿ ಆಯಿತು, ಓನ್ಲಿ ನೀವು CS ಮಾಡ್ಬೇಕು ಅಂದ್ಕೊಂಡಿದ್ರೆ. ಆಮೇಲೆ ಇನ್ನೊಬ್ರು ಯಾರು ಇರ್ತಾರಂದರೆ ನನಗೆ ಟಾಪ್ ಕಾಲೇಜಲ್ಲಿ ಯಾವುದಾದ್ರೂ ಫಸ್ಟ್ ಆಪ್ಷನ್ ನಮ್ಗೆ ಯಾವುದಾದ್ರೂ ಬ್ರಾಂಚ್ ಚಿಕ್ಕ ನಡೆಯುತ್ತೆ, ಆಮೇಲೆ ನಾರ್ಮಲ್ ಕಾಲೇಜಲ್ಲಿ ನಂಗೆ CS ಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ಈಗ ಟಾಪ್ ಕಾಲೇಜಲ್ಲಿ ನಂಗೆ ಯಾವುದಾದ್ರೂ ಬ್ರ್ಯಾಂಚ್ ಬೇಕಂದರೆ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮದು ಬ್ರ್ಯಾಂಚ್ನ ಪ್ರಯಾರಿಟಿ ಇರಬೇಕು. ನಿಮ್ಮ ಬ್ರ್ಯಾಂಚ್ ಪ್ರಯಾರಿಟಿ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ EC ಸಿಕ್ಕರೆ ಹೋಗ್ತೀನಿ, EC ಬೇಡ, ಫಸ್ಟು CS ಸಿಕ್ಕರೆ ಹೋಗ್ತೀನಿ. ಆಮೇಲೆ ಇನ್ ಕೇಸ್ IAS ಆಮೇಲೆ EC ಆಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ EC ಬೇಕಂದ್ರೆ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್, ನಾನು ಎಲೆಕ್ಟ್ರಿಕಲ್ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ನಿಮ್ಮ ಪ್ರಕಾರ ನೀವು ಪ್ರಯಾರಿಟಿ ರೆಡಿ ಮಾಡ್ಕೊಳ್ಳಿ. ಅವಾಗ ನೀವು ಏನು ಮಾಡ್ಬೇಕಂದ್ರೆ
ಈ ಉಷ್ಟು ಕಾಲೇಜಲ್ಲಿ ಫಸ್ಟ್ ನಿಮ್ಮ ಪ್ರಯಾರಿಟಿ ಸಿ ಎಸ್ ಅಲ್ವಾ, ಅವಾಗ ನೀವೇನು ಮಾಡಬೇಕು, ಅವಾಗ ನೀವೇನು ಮಾಡ್ಬೇಕಂದ್ರೆ CS1 ಫಸ್ಟ್ ಕಾಲೇಜಲ್ಲಿ, ಸೆಕೆಂಡ್ ಕಾಲೇಜಲ್ಲಿ ನೀವು ಸೆಕೆಂಡ್ ಕಾಲೇಜಲ್ಲಿ 2 ಅಂತ ಹಾಕಬೇಕು. CS ಫಸ್ಟ್ ಪ್ರಯಾರಿಟಿ ಇದೆ ಅದಕ್ಕೆ. ಥರ್ಡ್ ಕಾಲೇಜಲ್ಲಿ 3, 4 ಹಿಂಗೆ ರೀತಿ 10 ತನಕ ನೀವು ಹಾಕೋತೋಗಿ. ಓಕೆ, 10 ಟಾಪ್ 10 ಕಾಲೇಜಲ್ಲಿ ತಗೋಕೆ. ಅದೇ ರೀತಿ ನೆಕ್ಸ್ಟ್ ಪ್ರಯಾರಿಟಿ ನಿಮ್ಮದು IS ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಎಲ್ಲಿ 10 ಬಿಟ್ಟಿದೆ ಅಂದ್ಕೊಳ್ಳಿ, ಟಾಪ್ 10 ಆದ ತಕ್ಷಣ ಇದು 11, ಇದು 12, ಇದು 13, ಇದು 14. ಓಕೆ, ನಾನು 10 ಕಾಲೇಜ್ ಅಷ್ಟೇ ಹೇಳ್ತಾನೆ, ಟಾಪ್ 10 ಕಾಲೇಜು. ಮುಂದೆ ನೆಕ್ಸ್ಟ್ ನೀವು ಏನಾರು ಆಗ್ತಾ ಹೋಗಿ, ನಾನು 10 ಕಾಲೇಜು ಟಾಪ್ 10 ಕಾಲೇಜ್ ಈ ರೀತಿ ಹಾಕಿ ನೆಕ್ಸ್ಟ್ ಹೋಗಿ ಅಂತ ಹೇಳ್ತಾ ಇರೋದು. ಓಕೆ, ಈಗ ಎಲ್ಲಿಗೆ ಬಂತು, 20 ತನಕ ಬಂತು ಅಂದ್ಕೊಳ್ಳಿ, 20 ತನಕ ಟಾಪ್ 10 ಕಾಲೇಜಲ್ಲಿ. ಓಕೆ, ಇಲ್ಲಿ 10 ಕಾಲೇಜ್ದು CS, IS, EC ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿಗೆ ಈಗ 20, ಇಲ್ಲಿ 10 ಬಂತು, ಇಲ್ಲಿ 20 ಬಂತು. ಈಗ ನಾನು ನೆಕ್ಸ್ಟ್ 21ಇಂದ EC ಹಾಕ್ತೀನಿ. ಓಕೆ, EC 21, ಇಲ್ಲಿ 22, ನೆಕ್ಸ್ಟ್ ಇಲ್ಲಿ 23, ಆಮೇಲೆ 24 4th ಕಾಲೇಜು, ಆಮೇಲೆ 10th ಕಾಲೇಜ್ ಎಷ್ಟು ಬರುತ್ತೆ ಅಂದರೆ ನಿಮಗೆ 30 ಬರುತ್ತೆ. ಅದೇ ರೀತಿ ನೀವು ನೆಕ್ಸ್ಟ್ ಇಲ್ಲಿ 31, 32, 33 ಈ ರೀತಿ ನೀವು ಹಾಕ್ತಾ ಹೋಗ್ಬೇಕು. ಅಂದರೆ ನಿಮ್ಮ ಟಾಪ್ ಕಾಲೇಜಲ್ಲಿ ನಿಮ್ಗೆ ಯಾವ್ದಾದ್ರು ಬ್ರಾಂಚ್ ಸಿಗಬೇಕಂತ, ನಂಗೆ ಸಿಕ್ಕರೆ ನಡೀತಂದು ಅನ್ನೋರು ಇದನ್ನು ಮಾಡಬೇಕು, ಈ ಟ್ರಿಕ್ಕು. ಓಕೆ, ಇದು ನಿಮಗೆ ಅರ್ಥ ಆಯ್ತು ಅನ್ಕೋತಾನೆ. ಇದು ಲಿಸ್ಟು ಅದೇ ರೀತಿ ನೀವು ರೆಡಿ ಮಾಡ್ಕೊಂಡು ಒಂದು ನಿಮ್ಮ ಕಡೆ ಇಟ್ಕೋಬೇಕು ಇವಾಗಲೇ, ಯಾಕಂದರೆ ಇನ್ನೂ ಟೈಮ್ ಇದೆ ನಿಮಗೆ. ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಟಾಪ್ ಕಾಲೇಜ್ ಬಗ್ಗೆ ಆಲ್ರೆಡಿ ಥಿಂಕ್ ಮಾಡಿರ್ತೀರ, ನಾನು ಟಾಪ್ ಕಾಲೇಜಲ್ಲಿ ಸಿಗಬೇಕಂತ ಅಂದ್ಕೊಂಡಿರ್ತೀರಲ್ಲ, ಅದಕ್ಕೆ ಈ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಸಿಗಲಿ ಬಿಡಲಿ ಇರಲಿ, ಯಾಕಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ EC ಬ್ರಾಂಚ್ ಅಂದ್ಕೊಳ್ಳಿ, EC ಬ್ರಾಂಚಲ್ಲಿ ನಿಮ್ಮ ಕೆಟಗರಿ ಯಾರು ಇಲ್ಲ ಅಂದರೆ ಹಾಕಿದವರು, ಈಗ ಸ್ಟೂಡೆಂಟ್ ಯಾರಾದರೂ ಹಾಕಬೇಕಿಲ್ಲಿ. ಓಕೆ, ಹಾಕಿದ್ರೆ ಮಾತ್ರ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ಇದೊಂದು ಅಪಾರ್ಚುನಿಟಿ ಇದೆ, ಮಿಸ್ ಮಾಡ್ಕೋಬೇಡಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೀವು ಫಿಕ್ಸ್ ಇರ್ತೀರ, ನನಗೆ CS IS ಬೇಡ, ನಾನು ECನೇ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ECನೇ ಅಂದ್ಕೊಳ್ಳಿ. ಅವಾಗ ನೀವೇನು ಬೇಕಾದ್ರೆ EC ಟಾಪ್ ಕಾಲೇಜಲ್ಲೆಲ್ಲ 1 ಟಾಪ್ ಕಾಲೇಜಲ್ಲಿ, ಟಾಪ್ 10 ಕಾಲೇಜಲ್ಲಿ. ಆದರೆ ಇನ್ನೊಂದು ಯೋಚನೆ ಮಾಡಿ, ನೀವು ಆ ಕಾಲೇಜ್ ಹೋಗ್ಬೇಕು, ನೀವು ಹೋಗಕ್ಕೆ ರೆಡಿ ಇದ್ದರೆ ಮಾತ್ರ ಆ ಕಾಲೇಜ್ನ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್. ಯಾಕಂದರೆ ಒಂದು ಸತಿ ಸಿಕ್ತಂದರೆ ನೆಕ್ಸ್ಟ್ ನೀವನ್ನು ಹೋಲ್ಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಅದು ಚಾಯ್ಸಸ್ ಬಗ್ಗೆ ಎಲ್ಲ ಸಪ್ರೇಟಾಗಿ ಹೇಳ್ತೀನಿ. ಅದಕ್ಕೋಸ್ಕರ ನಿಮ್ಮ ಪ್ರಯಾರಿಟಿ ಯಾವಾಗಿದ್ರು 1, 2, 3, 4, 6 ಇರಬೇಕು. ಇದು ಬಿಟ್ಟರೆ ಇದಕ್ಕೆ ಹೋಗ್ತೀನಿ, ಇದು ಬಿಟ್ಟರೆ ಇದಕ್ಕೆ ಹೋಗ್ತೀನಿ, ಇದು ಬಿಟ್ಟರೆ ಇದಕ್ಕೆ ಹೋಗ್ತೀನಿ, ಇದು ಬಿಟ್ಟರೆ ಇದಕ್ಕೆ ಹೋಗ್ತೀನಿ ಅಂತಲೇ ಇರಬೇಕು. ಅದು ಬಿಟ್ಟು ನಾನು ಕೆಳಗಡೆ ಹೋಗೋಯ್ತು, ಇಲ್ಲಿ ಸಿಕ್ಬಿಟ್ಟಿದೆ ನನಗೆ, ಕೆಳಗಡೆ ಬೇಕಂದರೆ ಇರಬಾರ್ದು. ಯಾಕಂದರೆ ನೀವು ಇನ್ ಕೇಸ್ ಸಿಕ್ಕರೆ ಅದನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ಕೋಬೋದು. ಮೇಲೆ ಕಾಲೇಜ್ ಸಿಗಲಿಲ್ಲ ಅಂದರೆ ಈ ಕಾಲೇಜ್ ಸಿಗ್ತೈತೆ, ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ, ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ಓಕೆ, ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ದು ಏನಾದರೂ 50,000 ಪ್ಲಸ್ ಇದೆ ಅಂತ ಅನ್ಕೊಳ್ಳಿ, ರ್ಯಾಂಕಿಂಗು 50,000 ಪ್ಲಸ್ ಇದ್ದವರು ಅದೇ ರೀತಿ ಮಾಡಿ. ಟಾಪ್ 20 ಕಾಲೇಜಲ್ಲೇ ಅಲ್ಲೇ CS, ಓಕೆ, CS, IS ನಿಮ್ಗೆ ಬೇಕಾಗಿರೋದು, ನಿಮ್ಮ CS ಬೇಕಂದರೆ ನಿಮಗೆ ಸಾಫ್ಟ್ವೇರ್ ಬ್ರಾಂಚ್ ಬೇಕಂತಂದ್ರೆ ನೀವು CS, ISನೇ ಎಲ್ಲ ಕಾಲೇಜಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಹೋಗಿ. ಟಾಪ್ 20 ಕಾಲೇಜಲ್ಲಿ ಆದಮೇಲೆ ನೆಕ್ಸ್ಟ್ ಹೋಗಿ. ಯಾಕಂದರೆ ಇಲ್ಲಿ ಲಿಮಿಟ್ ಇರಲ್ಲ, ಎಷ್ಟಾದರೂ ಅಪ್ಲೈ ಮಾಡ್ಕೋಬೋದು. ನೀವು ಅನ್ಲಿಮಿಟೆಡ್ ಇದೆ, ನೀವು ಅನ್ಲಿಮಿಟೆಡ್ ಎಷ್ಟಾದರೂ ಹಾಕ್ಕೋಬೋದು. ಅದಕ್ಕೆ ಲಿಸ್ಟ್ನ ಈ ರೀತಿಯೇ ರೆಡಿ ಮಾಡಿ. ಆಮೇಲೆ ಇನ್ನೊಂದು ಪ್ರಯಾರಿಟಿ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಲ್ಲೇ ಬೇಕಂತ ಅಂದ್ಕೊಳ್ಳಿ, ನಾನು ಎಲ್ಲಿ ಹೋಗಲ್ಲ, ನಂಗೆ ಬೆಂಗಳೂರಲ್ಲಿ ಟಾಪ್ 10 ಕಾಲೇಜ್ ಹಾಕ್ತೇನೆ ಅಂತ ಅಂದ್ಕೊಂಡ್ರೆ, ನೀವು ಟಾಪ್ 10 ಕಾಲೇಜು ಇದೇ ರೀತಿ ನಾವು 1, 2, 3, 4, 5, 6 ಯಾರಿದ್ದಲ್ಲ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಓಕೆ, ಟಾಪ್ 10 ಕಾಲೇಜನ್ನು ರೆಡಿ ಮಾಡಿಕೊಂಡು ನಿಮ್ಗೆ ಇಲ್ಲಿ ಪ್ರಯಾರಿಟಿ ಮಾಡ್ಕೊಳ್ಳಿ. ಇಲ್ಲಿ ನಿಯರ್ ಬೈ ಯಾವ್ದು ಫಸ್ಟು ಅದು ಪ್ರಯಾರಿಟಿ ಮಾಡ್ಕೊಳ್ಳಿ. ನೀವು 1, 2 ನಿಮ್ಮ ತಕ್ಕಂತೆ ನಿಮ್ಗೆ ಹೆಂಗೆ ಬೇಕಲ್ಲ ಆ ರೀತಿ ರೆಡಿ ಮಾಡ್ಕೊಳ್ಳಿ. ಆ ರೀತಿ ರೆಡಿ ಮಾಡ್ಕೊಂಡ ತಕ್ಷಣ ಆಮೇಲೆ ಬ್ರಾಂಚಸ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ನಂಗೆ ಯಾವ ಬ್ರಾಂಚ್ ಬೇಕು. ಬ್ರ್ಯಾಂಚು ಇಲ್ಲಿ ನೀವು ಕಾಲೇಜ್ ಅಲ್ಲ, ಟಾಪ್ 10 ಕಾಲೇಜ್ ಯಾವುದಾದ್ರು ಬ್ರಾಂಚ್ ಅಂದರೆ ಬ್ರಾಂಚ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಸಿಂಪ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಅದು ಹೋಗ್ತಾ ಅಂದರೆ ಮೆಕ್ಯಾನಿಕಲ್ಗೆ ನಿಮ್ಮ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೋಗಿ ಏನು ಮಾಡ್ತೀರಾ. ಓಕೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಬ್ರಾಂಚಸ್ ಬಗ್ಗೆ. ಮತ್ತು ಸಿಂಪ್ಲಿ ನೀವು ಕಾಲೇಜ್ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೂ ಅದು ತಪ್ಪಾಗುತ್ತೆ. ಮೇನಲ್ಲಿ ನಿಮ್ಮ ಇಂಟ್ರೆಸ್ಟು ಮತ್ತು ನೆಕ್ಸ್ಟ್ ಪ್ಲೇಸ್ಮೆಂಟು, ಫ್ಯೂಚರ್ ನೆಕ್ಸ್ಟ್ 4 ಇಯರಲ್ಲಿ ಆ ಬ್ರ್ಯಾಂಚಿಗೆ, ಈ ಪರ್ಟಿಕ್ಯುಲರ್ ಬ್ರ್ಯಾಂಚಿಗೆ ಏನಿದೆಯಲ್ಲ ಪ್ಲೇಸ್ಮೆಂಟ್ಸು ಅದು ಇಂಪಾರ್ಟೆಂಟ್ ಆಗುತ್ತೆ. ಫ್ಯೂಚರ್ ಆಫ್ ಬ್ರಾಂಚಸ್ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪ್ಲಿ ಕಾಲೇಜ್ ಸಲುವಾಗಿ ಬ್ರ್ಯಾಂಚ್ನ ಕಮಿಟ್ ಆಗಬೇಡಿ, ಆಯಿತಾ. ನೀವು ಫಿಕ್ಸ್ ಆಗಿದೆ ಅಂದರೆ ನಾನು ಇದೇ ಬ್ರ್ಯಾಂಚ್ ನಿಮ್ಮ ತಲೆಯಲ್ಲಿ ಫಿಕ್ಸು, ನಾನು CS ಮಾಡ್ತೀನಿ, ಇಲ್ಲ ECನ ನಾನು ಬ್ರ್ಯಾಂಚ್ ಮಾಡ್ತೀನಿ ಅಂದರೆ ನೀವು ಗೋ ಹೆಡ್. ಅದೇ ರೀತಿಯೇ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಯಾವ ರೀತಿ ಆಪ್ಷನ್ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಕ್ಯಾಟಗಿರಿ ವೈಸ್ ಆಗುತ್ತೆ. ಈಗ ನೀವು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಇದೆಲ್ಲ ಮಾಡಿಕೊಂಡು. ಇದಂತೂ ಲಿಸ್ಟ್ ಆಗಿದೆ, ಅರ್ಥ ಆಗಿದೆ ಅನ್ಕೋತೀನಿ. ಈಗ ನೆಕ್ಸ್ಟ್ ನಿಮಗೆ ನಾನು ಯಾವ ರೀತಿ ಆಪ್ಷನ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ಕ್ಯಾಟಗಿರಿ ವೈಸು ಅಂದರೆ, ಈಗ ಫಾರ್ ಎಕ್ಸಾಂಪಲು ನಿಮ್ಮದು ಕ್ಯಾಟಗರಿ ಈಗ ಒಂದು RVCಯಲ್ಲಿ ನಿಮಗೆ ಫಸ್ಟ್ ರ್ಯಾಂಕಿಂದ ಯಾವ ರೀತಿ ಹೋಗುತ್ತೆ ಅಂದರೆ, ಫಸ್ಟ್
ಫಸ್ಟ್ ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ ಏನು ಮಾಡುತ್ತೆ ಆಟೋಮೆಟಿಕ್ ಇದು ನಿಮಗೆ ಆಪ್ಷನ್ ಎಂಟ್ರಿ ಆಟೋಮೆಟಿಕ್ಗೆ ನಿಮಗೆ ಅಲೌಟ್ ಆಗುತ್ತೆ ಸೀಟ್ಸು. ಫಸ್ಟ್ ರೌಂಡು ಅವ್ರು ಯಾವ್ದು ಹಾಕಿದ್ದಾರೆ ಅಂತ ನೋಡ್ತಾಳೆ. ಅವ್ರು ಏನು ಇನ್ ಕೇಸು ಫಸ್ಟ್ RVC ಹಾಕಿದ್ದಂದರೆ ಅಲ್ಲಿ ಅವ್ರ ಕೆಟಗರಿಗೆ, ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಅವ್ರದ್ದು 2A ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅವ್ರ ಕೆಟಗರಿ ಸೀಟ್ ಇದೆ ನೋಡುತ್ತೆ. ಇಲ್ಲ ಫಸ್ಟ್ ಏನು ಮಾಡ್ತದಂದರೆ ಈಗ 2A 2B ನಾನು K ಎಲ್ಲ ಇದೆ, ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇದೆಲ್ಲ ಇರುತ್ತೆ. ಓಕೆ, ಫಸ್ಟ್ GM ಚೆಕ್ ಮಾಡುತ್ತೆ. ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅವ್ರದ್ದು 2A ಅಂತ ಅಂದ್ಕೊಳ್ಳಿ. 2A ಫಸ್ಟ್ ರ್ಯಾಂಕ್ ಒಂದು 2A ಫಸ್ಟು ಈ RVCಯಲ್ಲಿ 2A ಸೀಟ್ಸ್ ಇದೆಯಲ್ಲ ಅಂತ ಚೆಕ್ ಮಾಡುತ್ತೆ ಕಂಪ್ಯೂಟ್ರು. ಓಕೆ, ಇನ್ ಕೇಸ್ 2A ಇಲ್ಲ ಅಂದರೆ ಫಸ್ಟ್ GM ಅಂತೂ ಚೆಕ್ ಮಾಡುತ್ತೆ, ಯಾಕಂದರೆ ಫಸ್ಟ್ ರ್ಯಾಂಕಲ್ಲಿ GMಲ್ಲಿ ಸೀಟ್ ಇದ್ದೇ ಇರುತ್ತೆ. ಸೊ ಇಲ್ಲೇ ಕೊಟ್ಬಿಡುತ್ತೆ. ಆಮೇಲೆ ಇನ್ ಕೇಸ್ ಅವ್ರ ಕೆಟಗರಿಯಲ್ಲೇ ಇತ್ತಂದರೆ ಅಲ್ಲೇ ಕೊಟ್ಬಿಡುತ್ತೆ. ಫಸ್ಟ್ GMಲ್ಲಿ ನೋಡುತ್ತೆ, ಇಲ್ಲ ನೆಕ್ಸ್ಟು 2A ಹೋಗುತ್ತೆ. 2Aಲ್ಲಿ ಅಲ್ಲಿ ಸೀಟ್ ಇರ್ತಾರೆ, ಅಲ್ಲಿ ಕೊಟ್ಬಿಡುತ್ತೆ. ಇಲ್ಲ ಇನ್ ಕೇಸ್ ಎರಡು ಕಡೆಯೂ ಸೀಟ್ ಇಲ್ಲಾಂದರೆ, ಫಾರ್ ಎಕ್ಸಾಂಪಲ್ 10 ರ್ಯಾಂಕ್ ಅವ್ರದ್ದೆಲ್ಲ ಕೊಡಿ, ನೆಕ್ಸ್ಟ್ ಎರಡು ಕಡೆ ಇಲ್ಲಾಂದರೆ ಸೆಕೆಂಡ್ ಕಾಲೇಜಿಗೆ ಹೋಗುತ್ತೆ. ಅಲ್ಲಿಯೂ ಅವ್ರದ್ದು ಕೆಟಗರಿ ಚೆಕ್ ಮಾಡುತ್ತೆ. ಇಲ್ಲ ಫಸ್ಟ್ GM ಚೆಕ್ ಮಾಡುತ್ತೆ. ಫಸ್ಟ್ GMಗೆ ಕೊಡ್ತಾರೆ, ಎಲ್ಲರಿಗೂ GM ಚೆಕ್ ಮಾಡುತ್ತೆ. ಅಲ್ಲಿ ಇತ್ತಂದರೆ ಅಲ್ಲಿ ಕೊಡ್ತಾರೆ. ಇನ್ ಕೇಸ್ ಅಲ್ಲಿ ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಕೆಟಗರಿ ಹೋಗ್ತಾರೆ. ಯಾಕಂದ್ರೆ GMಲ್ಲಿ ಜಲ್ದಿ ಖಾಲಿ ಆಗಿಬಿಡುತ್ತೆ. ಫಸ್ಟ್ ಕೊಡೋದೇ GMಗೆ. ಇನ್ನೊಂದು ಗೊತ್ತಿರಬೇಕು ನಿಮಗೆ, GMಗೆ ಫಸ್ಟ್ ಕೊಡ್ತಾರೆ. ಅದಾದ ತಕ್ಷಣ ನೆಕ್ಸ್ಟ್ ಕ್ಯಾಟಗರಿ ಹೋಗುತ್ತೆ. ಆ ಕ್ಯಾಟಗರಿಯಲ್ಲಿ ಸೀಟ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ಕಾಲೇಜ್ ಹೋಗುತ್ತೆ. ಸೊ ಈ ರೀತಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನ ಟ್ರಿಕ್ನ ಫಾಲೋ ಮಾಡಿ, ಇದೇ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾನು ಆಪ್ಷನ್ ಸ್ಟಾರ್ಟ್ ಆದಾಗ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.